ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರ ನಡುವಿನ ಈ ಅಧಿಕಾರ ಹಂಚಿಕೆ ಅನ್ನೋ ಜಟಾಪಟಿ ಇದೆ ಅನ್ನೋದೇ ನಿಜವಾದ್ರೆ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ತಲುಪ್ತಾ ಇದೆಯಾ ಅಥವಾ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡಲಾಗ್ತಿದೆಯಾ? ಶಂಕರ್ ಶೆಟ್ಟಿ ಸರ್, ಈ ಎಲ್ಲ ಬೆಳವಣಿಗೆ ಗಮನಿಸಿದ್ರೆ ಏನ್ ಅನ್ಸುತ್ತೆ ನಮಗೆ? ಇವತ್ತಿನ ಡೆವಲಪ್ಮೆಂಟ್ಸ್ ನೋಡಿದ್ರೆ ಏನೋ ಸಮಥಿಂಗ್ ಇಸ್ ಫಿಶಿಂಗ್ ಅಂತ ಕಾಣ್ತಾ ಉಂಟು. ಇವತ್ತಿನ ಡೆವಲಪ್ಮೆಂಟ್ ಆ್ಯಕ್ಚುಲಿ ಡಿನ್ನರ್ ಪಾರ್ಟಿಗಳು ಉಂಟಲ್ಲ, ನಿಜವಾಗಿ ಬಿ ಜೆ ಪಿಯವರು ಈ ವರ್ಷ ಮಾಡಬೇಕಿತ್ತು ಡಿನ್ನರ್ ಪಾರ್ಟಿಗಳನ್ನು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗಬಾರ್ದು. ಬಿ ಜೆ ಪಿಗೆ ಈ ವರ್ಷ ಭಾರಿ ಕ್ರೂಷಿಯಲ್. ಯಾಕಂದರೆ ಅವ್ರದ್ದು ಮಾತೃ ಸಂಸ್ಥೆ ಆದಂಥ ಅವರ ಐಡಿಯಾಲಜಿಕಲ್ ಮಾತೃ ಸಂಸ್ಥೆ RSS ಹುಟ್ಟಿ 100 ವರ್ಷ ಆಯಿತು. ಶ್ರೇಷ್ಠ ನಾಯಕರಾದ ನರೇಂದ್ರ ಮೋದಿ ಅವರು ಹುಟ್ಟಿ 75 ವರ್ಷ ಆಯಿತು. ಮತ್ತು ಬಿ ಜೆ ಪಿ ಹುಟ್ಟಿ 45 ವರ್ಷ ಆಯಿತು. ಬಿ ಜೆ ಪಿದು ಫೌಂಡರ್ ಪ್ರೆಸಿಡೆಂಟ್ ಆದಂಥ ಅಟಲ್ ಬಿಹಾರಿ ಅವರು ಜಸ್ಟ್ ಅವ್ರದ್ದು ಶತಮಾನೋತ್ಸವ ಮೊನ್ನೆ ಆದದಷ್ಟೇ. ಸೊ ಅವರು ಈ ಡಿನ್ನರ್ ಪಾರ್ಟಿಗಳನ್ನು ಮಾಡಬೇಕಿತ್ತು. ಬಟ್ ಡಿನ್ನರ್ ಪಾರ್ಟಿಗಳು ನಾವು ಕಾಂಗ್ರೆಸ್ ಪಾಳ್ಯದಲ್ಲಿ ಕಾಣ್ತಾ ಇದ್ದೇವೆ. ಈ ಡಿನ್ನರ್ ಪಾರ್ಟಿ ಅಂತ ತನಕ ಕೆಲವರು ಹೇಳ್ತಾ ಇಲ್ಲಪ್ಪ ಡಿನ್ನರ್ ಪಾರ್ಟಿ ಸುಮ್ಮನೆ ನಾವೆಲ್ಲ ಆಪ್ತಮಿತ್ರರು ಸೇರ್ತೇವೆ, ಏನೋ ಒಂದು ಉದ್ದೇಶ ಇಟ್ಕೊಂಡು, ಏನೋ ಇದರಲ್ಲಿ ಪಾರ್ಟಿ ವಿಷಯ ಇಲ್ಲ ಅಥವಾ ಪವರ್ ಚೇಂಜಿಂಗ್ ಇಲ್ಲ, ಅಧ್ಯಕ್ಷ ಚಾನದ ಬದಲಾವಣೆ ಇಲ್ಲ, CM ಬದಲಾವಣೆಗಳೆಲ್ಲ ಹೇಳ್ತಾರೆ. ಬಟ್ ಇವತ್ತಿನ ಡೆವಲಪ್ಮೆಂಟ್ಸ್ ನೋಡಿದರೆ ಪರ್ಟಿಕ್ಯುಲರ್ಲಿ ಸುರ್ಜಿವಾಲ್ನ ಲೆಟರ್ ಬಂದ ಮೇಲೆ ಅಂತೂ ಸ್ವಲ್ಪ ಫಿಶಿಂಗ್ ಅಂತ ಕಾಣ್ತಾ ಉಂಟು. ಯಾಕಂದರೆ ಇವರು ಮೀಟಿಂಗ್ ಆಗ್ತಾ ಉಂಟು. ಈ ಮೀಟಿಂಗ್ ಆಗ್ತಾ ಇರೋದು ನೋಡಿದರೆ ಒಂದು ಬಣ ರಾಜ್ಯಕ್ಕೆ ಅಂತ ಹೇಳ್ತಾರೆ ಯಾರು, ಡಿ ಕೆ ಶಿವಕುಮಾರ್ ಇದ್ದ, ಸಿದ್ದರಾಮಯ್ಯ ಅಂತ. ಸೊ ಇದೆ ಈಗೆಲ್ಲ ಈ ಲೋಕಲಿ ಡಿನ್ನರ್ ಪಾರ್ಟಿ ಕೊಡ್ತಾ ಇರೋರು ಸಿದ್ದರಾಮಯ್ಯನ ಪರವಾಗಿರುವವರು ಅಂತ ಒಂದು ಬಾಹ್ಯ ಇದರಲ್ಲಿ ಕಾಣ್ತಾ ಉಂಟು ಆ್ಯಕ್ಚುಲಿ. ಸೊ ನಮ್ಗೇನು ಕಾಣ್ತಾರೆ ಲೋಕಲಲ್ಲಿ ನೋಡುವಾಗ ಡೆಫಿನೆಟ್ಲಿ ಇಲ್ಲಿ ಶಾಸಕಾಂಗ ಪಕ್ಷದಲ್ಲಿ ಇವರು ಅಬ್ಸಲ್ಯೂಟ್ ಮೆಜಾರಿಟಿ, ನೋಬಡಿ ಕ್ಯಾನ್ ಚಾಲೆಂಜ್ ಹಿಮ್, ಯಾರನ್ನು ಸಿದ್ದರಾಮಯ್ಯರವರು. ಅದೇ ರೀತಿಯಲ್ಲಿ ಅಟ್ಲೀಸ್ಟ್ ತನ್ನ ಪವರ್ ಅನ್ನೋದನ್ನ ಹೈಕಮಾಂಡಲ್ಲಿ ತೋರಿಸ್ಬೇಕಂತ ಡಿ ಕೆ ಶಿವಕುಮಾರ್ ಅವರು ಹೊರಟಾಗಿ ಕಾಣ್ತಾ ಉಂಟು. ಇಲ್ಲದಿದ್ದರೆ ಆ ಲೆಟರ್ ಇವತ್ತು ಬರ್ತಿರಲಿಲ್ಲ. ಅವರು ಫಾರಿನಿಂದ ಬಂದವರೇ ಸೀದಾ ಡೆಲ್ಲಿಗೆ ಹೋಗಿ ಈ ಮೀಟಿಂಗನ್ನು ನೀವು ನಿಲ್ಲಿಸಲೇಬೇಕಂತ ಒತ್ತಾಯ ಹಿಡಿದ್ರಿಂದ, ಮತ್ತು ಸುರ್ಜಿವಾಲೆ ಯಾರು ಅವರಿಗೆ ಆಪ್ತ ಸಹಾಯಕರಾಗಿ ಬಂದದನ್ನು ಹಿಂದೆನೂ ಕಾಣಿದ್ದೇನೆ. ಸುರ್ಜಿವಾಲೆ 2 ಜನರಲ್ ಸೆಕ್ರೆಟರಿಗಳಿರೋದು ಆ್ಯಕ್ಚುಲಿ ಮೇನ್. ಇಲ್ಲಿ ಒಂದು ಸ್ಟೇಟ್ ಇನ್ಚಾರ್ಜ್, ನೇಷನಲ್ ಇನ್ಚಾರ್ಜ್. KC ವೇಣುಗೋಪಾಲರು ಯಾವಾಗಲೂ ಇವರು ಸಿದ್ದರಾಮಯ್ಯನ ಕಡೆಗೆ, ಸುರ್ಜಿವಾಲ್ರಿ ಈ ಕಡೆ. ಯಾಕಂದ್ರೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ನಿಮ್ಗೆ ಗೊತ್ತಿಲ್ಲ, ಮೆಜಾರಿಟಿ 136 ಸೀಟ್ ಬಂದಾಗ ಒಂದು ಇದ್ದಾಯಿತು. ಡೆಲ್ಲಿಯಲ್ಲಿ ಯಾರು CM ಅಂತ ಹೇಳ್ಕೊಂಡು ಆಲ್ಮೋಸ್ಟ್ ಸಿದ್ದರಾಮಯ್ಯ CM ಅಂತ ಆಗ್ತದೆ. ಡಿ ಕೆ ಶಿವಕುಮಾರ್ ನಾನಿದ್ದೇನೆ ಅಂತ ಹೇಳ್ತಾ ಇತ್ತು. ಆಗೇನಾಯ್ತು, ಎಲ್ಲರೂ ಒಂದು ಸುದ್ದಿ ಹೊರಡುತ್ತೆ, ದೊಡ್ಡ ಸುದ್ದಿ ಹಬ್ಬಿಬಿಡ್ತು. ಇಲ್ಲ ಸಿದ್ದರಾಮಯ್ಯ ಫೈನಲೈಸ್ ಭದ್ರಾಯ್ತು ಅಂತ. ಇಷ್ಟಾದ ಕೂಡ ಏನು ಮಾಡಿ ಗೊತ್ತಾ, ಅದನ್ನು ಅಟ್ಲೀಸ್ಟ್ ಫಾರ್ ದ ಟೈಮ್ ಆ ಇನ್ಫಾರ್ಮೇಷನ್ ರಾಂಗ್ ಅಂತ ತಿಳಿಸ್ಬೇಕಂತ ಇವರು ಡಿ ಕೆ ಶಿವಕುಮಾರ್ ಹಿಡಿದು ಹೈಕಮಾಂಡ್ ಇದು ಮಾಡಿ ಸುರ್ಜಿವಾಲನ್ನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಏನು ಗೊತ್ತಿರ್ಬೋದು ನಿಮಗೆ, ಪ್ರೆಸ್ ಕಾನ್ಫರೆನ್ಸ್. ಇದುವರೆಗೆ ಯಾವುದೇ ಚೀಫ್ ಮಿನಿಸ್ಟರ್ ಇದುವರೆಗೆ ತೀರ್ಮಾನ ಆಗಿಲ್ಲ. ತೀರ್ಮಾನ ಆಗಿತ್ತು ರಿಯಲಿ, ಆದ್ರೂ ಒಂದು ಶಿವಕುಮಾರ್ ಸಮಾಧಾನ ಪಡಿಸಲಿಕ್ಕಾಗಿ ಸುರ್ಜಿವಾಲ ಮುಂದೆ ಬಂದು ಹೇಳ್ತಾರೆ. ಬಟ್ ರಾತ್ರೋರಾತ್ರಿ ನಮ್ಗೆ ಗೊತ್ತಿರೋದಿಲ್ಲ. ಅದ್ರ ಫಸ್ಟ್ ಇದು ಮಾಡಿದ್ದು ಒಂದು ನ್ಯಾಷನಲ್ TV ಚಾನೆಲ್ದ ಒಬ್ರು ಚೀಫ್ ಎಡಿಟರ್ ಅದನ್ನು ಇದು ಮಾಡಿದ್ದು. ನಾನು ಅದನ್ನು ನೋಡಿದೆ. ರಾತ್ರಿ 12-1 ಗಂಟೆ ಅನೌನ್ಸ್ ಮಾಡಿದವರು ಯಾರು ಪಕ್ಷ ಅವರು ಮಾಡಿಲ್ಲ. ಇಟ್ ಇಸ್ ಡಿಸೈಡೆಡ್ ದಟ್ ಸಿದ್ದರಾಮಯ್ಯ ವಿಲ್ ಬಿ ದ ಚೀಫ್ ಮಿನಿಸ್ಟರ್ ಅಂಡ್ DKC ವಿಲ್ ಬಿ ದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತ. ಸೊ ಯಾವಾಗಲೂ ಅದಕ್ಕಾಗಿ ಹೇಳಿದ್ರು ಸುರ್ಜಿವಾಲ ಪ್ಲೇಸ್ ಎ ವೈಟಲ್ ರೋಲ್, ಈಸ್ ಆಲ್ವೇಸ್ ಬ್ಯಾಕಿಂಗ್ ಇದು ಯಾರನ್ನು, DKC ಅಂತ. ಸೊ ಇದರಂತೆ ಕಾಣ್ತಾ ಉಂಟು ಸಮಥಿಂಗ್ ಫಿಶಿಂಗ್. ಇದರಲ್ಲಿ 2 ಪ್ರಶ್ನೆ ಉಂಟು, ಯಾರು CM ಬದಲಾಗ್ತಾರಾ ಅಥವಾ KPCC ಪ್ರೆಸಿಡೆಂಟ್ ಬದಲಾಗ್ತಾರಾ? ಸೊ ಎಕ್ಸಾಕ್ಟ್ ಇದು ಬರ್ತದೆ ನನಗೆ. ನಾವೆಲ್ಲ ನೋಡ್ತಾ ಇದ್ದೇವೆ, ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ, ಯಾವಾಗಲೂ ಕೂಡ ಎಕ್ಸೆಪ್ಟ್ ಒಂದು ಇನ್ಸಿಡೆಂಟ್ 2006 ಅಲ್ಲಿ ಮಾತ್ರ ನಮ್ಗೆ ಗೊತ್ತಿ. ಒಬ್ಬ ಓಟ್ ತಗೊಂಡು ಅಂತ ಹೇಳಿದ್ರೆ ನಾವೆಲ್ಲ ತಿಳ್ಕೊಳ್ತೇವೆ ಈತ ರಿಮೈನಿಂಗ್ ಪೀರಿಯಡ್ಗೆ ಇವನೇ ಚೀಫ್ ಮಿನಿಸ್ಟರ್ ಅಂತ. ಇಲೆಕ್ಷನ್ ಆದ ಕೂಡಲೇ ಓಟ್ ತಗೊಂಡು 5 ವರ್ಷ ಅವರೇ CM ಅಂತ. ಅಥವಾ ಇಲೆಕ್ಷನ್ ಕಾರಣ ಅಂತ ಒಬ್ಬ CM ರಾಜೀನಾಮೆ ಯಡಿಯೂರಪ್ಪನ ರಾಜೀನಾಮೆ ಕೊಡ್ತಾರೆ, ಅಥವಾ ಇನ್ನೊಬ್ರು ನಿಮ್ಗೆ ಗೊತ್ತಿರೋ ಧರ್ಮಸಿಂಗ್ ರಾಜೀನಾಮೆ ಕೊಟ್ಟಿದ್ರು. ಚರಿತ್ರೆ ನೋಡ್ತಾ ಹೋಗುವಾಗ ನೆಕ್ಸ್ಟ್ CM ಬಂದು ಅವರೇನು ಉಳಿದ ಸಮಯಕ್ಕೆ ಅಂತ ತಿಳ್ಕೊಳ್ತೇವೆ. ಎಕ್ಸೆಪ್ಟ್ ಒಂದು 2006 ಅಲ್ಲಿ ಮಾತ್ರ 2020 ಅಂತ ಒಂದು ಫಾರ್ಮುಲಾ ಪಬ್ಲಿಕ್ ಅನೌನ್ಸ್ ಮಾಡಿಬಿಟ್ರು. ನನಗೆಲ್ಲ ಗೊತ್ತಿತ್ತು. ಯಡಿಯೂರಪ್ಪನವರು 20 ತಿಂಗಳು ಮಾಡಿದ್ರು, ಉಳಿದದು 20 ವರ್ಷ. ಕುಮಾರಸ್ವಾಮಿ ಅವರು 20 ವರ್ಷ ತಿಂಗಳು ಮಾಡಿದ್ರು. ಅದು ಸಮೇತ ಪಬ್ಲಿಕ್ ಡೊಮೈನಲ್ಲಿ ಬಂದ ಸಮೇತ ಇಂಪ್ಲಿಮೆಂಟ್ ಆಗಲಿಲ್ಲ. ಸೊ ಈಗ ನಮಗೆಲ್ಲ ಗೊತ್ತಾಗ ಸಿದ್ದರಾಮಯ್ಯ ವಿಲ್ ಕಂಟಿನ್ಯೂ 5 years ಅಂತ. ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಸೇಸ್ ಒನ್ಸ್ ಹಿ ಹ್ಯಾಸ್ ಟೇಕನ್ ಎ ಓತ್ he will be there unless some great changes will take place. ಹೌದಲ್ವಾ? ಏನೋ ಪಾರ್ಟಿ ಅವ್ರು ನೀವು ಇಡಿ ಅಂತ ಹೇಳ್ಬೇಕು, ಅಥವಾ ಅವ್ರ ಮೇಲೆ ದೊಡ್ಡ ಆಪಾದನೆ ಬರಬೇಕು ಅಂತ ಸಂದರ್ಭದಲ್ಲಿ ಚೀಫ್ ಮಿನಿಸ್ಟರ್ ಬರಬೇಕು. ಬಟ್ ಅವರು ಉಳಿಸೋದು ಹೈಕಮಾಂಡ್ ಬಿಟ್ಟದು ಶಾಸಕಾಂಗ ಪಕ್ಷಕ್ಕೆ 2 ಸಹಿತ. ಯಾಕೆ ಶಾಸಕ ಪಕ್ಷದಲ್ಲಿ ಡೆಫಿನೆಟ್ಲಿ ಹಿ ಹ್ಯಾಸ್ ಗಾಟ್ ಔಟ್ ಆಫ್ 136 ಅಲ್ಲಿ ಹಿ ಮೈಟ್ ಹ್ಯಾವ್ ಗಾಟ್ ಸಪೋರ್ಟ್ ಆಫ್ 110. ನನ್ಗೆ ಗೊತ್ತಿನ ಮಟ್ಟಿಗೆ, ನನಗೆ ಪಕ್ಷದೊಟ್ಟಿಗೆ ಉಳಿದವರೊಟ್ಟಿಗೆ 100ಕ್ಕೆ ಕನಿಷ್ಠ 110 ಜನ ಸಿದ್ದರಾಮಯ್ಯನೊಟ್ಟಿಗಿದ್ದಾರೆ ಅಂತ ಹೇಳ್ತಾರೆ. ಸೊ ಇವರು ಅಟ್ಲೀಸ್ಟ್ ತನ್ನ ಆಟ ಹೈಕಮಾಂಡ್ ಒಟ್ಟಿಗೆ ನಡೀತಾ ಅಂತ ತೋರಿಸಲಿ ಪ್ರಯತ್ನ ಉಂಟು ಡಿ ಕೆ ಶಿವಕುಮಾರ್. ಆ ಪ್ರಯತ್ನ ಇವತ್ತೇ ಸ್ವಲ್ಪ ಮಟ್ಟಿಗೆ ಅವರು ಸಕ್ಸಸ್ ಆಗಿದ್ದಾರೆ. ಯಾಕಂದ್ರೆ ಅವ್ರ ಮೀಟಿಂಗ್ ಅನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಮೋಸ್ಟ್ಲಿ ಅದು ಹೀಗೆ ಮೋಸ್ಟ್ಲಿ ಪೋಸ್ಟ್ಪೋನ್ ಅಂತ ಹೇಳ್ತಾರೆ, ಕ್ಯಾನ್ಸಲ್ ಮಾಡಿ ಅಂತ ಯಾವಾಗಲೂ ಹೇಳೋದಿಲ್ಲ. ಅದು ಸ್ವಲ್ಪ ಡ್ಯಾಮೇಜ್ ಆಗ್ತದೆ, ಯಾರು ಆರ್ಗನೈಸ್ ಮಾಡಿದವನು ಡ್ಯಾಮೇಜ್ ಆಗ್ತದೆ. ಲೆಸರ್ ಡ್ಯಾಮೇಜ್ ಪರಮೇಶ್ವರ್ ಅವರಿಗೆ ತಪ್ಪು ತಿಳ್ಕೊಳ್ಬೇಡಿ, ಪೋಸ್ಟ್ಪೋನ್ ಮಾಡಿ ಅಂತ. ಸರ್, ನೀವು ಮಾತನಾಡುವಾಗ ನಮ್ಮ ಮುಂದಿನ ಬ್ರೇಕಿಂಗ್ ಒಂದು ಪಾಯಿಂಟ್ ಲೀಡ್ ಕೊಟ್ರಿ. ಆ ಬ್ರೇಕಿಂಗ್ ಪ್ಲೇ ಮಾಡ್ಕೊಂಡು ನಾನು ನಟರಾಜ್ ಗೌಡ್ರದೇ ರಿಯಾಕ್ಷನ್ ತಗೊಳ್ತೀನಿ. ಇಲ್ಲಿ ಹೆಂಗಾಗಿದೆ ಅಂದ್ರೆ, ಅಧಿಕಾರ ಅಧ್ಯಕ್ಷ ಸ್ಥಾನದ ಬಿಡಬೇಕು, ಮುಖ್ಯಮಂತ್ರಿ ಸ್ಥಾನಕ್ಕೆ ಬಿಡಬೇಕು, ಒಟ್ನಲ್ಲಿ ಇಬ್ಬರಿಗೂ ಕೂಡ ಬೆಂಬಲ ಗಟ್ಟಿಯಾಗಿದೆ ಅನ್ನೋದನ್ನ ತೋರಿಸ್ಕೊಳ್ಳೋ ಅನಿವಾರ್ಯತೆ. ಮುಖ್ಯಮಂತ್ರಿಗಳ ಬೆನ್ನಿಗೆ ಅಂದ್ರೆ ಸಿದ್ದರಾಮಯ್ಯನವರ ಬೆನ್ನಿಗೆ
ಶಾಸಕರ ಬಲ ಇದ್ರೆ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಹೈಕಮಾಂಡ್ ನ ನಾಯಕರು ಇದ್ದಾರೆ ಅಂತ ಹೇಳಿ ತೋರಿಸ್ಕೊಳ್ಳೋ ಪ್ರಯತ್ನ ಆಗ್ತಿದ್ಯಾ? ಅಹಿಂದ ನಾಯಕರ ಜೊತೆಯಲ್ಲಿ ಸಿದ್ದರಾಮಯ್ಯನವರು ಮೀಟಿಂಗ್ ನಡೆಸ್ತಾ ಇದ್ರೆ ಇತ್ತ ದೆಹಲಿಯಲ್ಲಿ ತಮ್ಮ ಗ್ರಿಪ್ ಅನ್ನ ಗಟ್ಟಿ ಮಾಡ್ಕೊಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇಷ್ಟು ಮಾತ್ರ ಅಲ್ಲ, ನಾಳೆ ದಿನ ಶಾಸಕರ ಹೆಡ್ ಕೌಂಟ್ ಮಾಡುವ ಪ್ರಸಂಗ ಬಂದ್ರೆ ನನ್ನ ಕೈ ಸ್ವಲ್ಪ ಮೇಲಿರ್ಲಿ ಅನ್ನೋ ಪ್ರಯತ್ನದ ಭಾಗವಾಗಿಯೋ ಅನ್ನೋ ಅನುಮಾನದ ರೀತಿಯಲ್ಲಿ ರಾಜುಗೌಡರು ಕೇಳಿಸ್ಕೊಳ್ಬೇಕಿದನ್ನ. ಕೆಲ JDS ನಾಯಕರ ಜೊತೆಯಲ್ಲಿ ದೆಹಲಿಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾತುಕತೆ ನಡೆಸಿದ್ದು ಹಲ್ಚಲ್ ಹುಟ್ಟಿಸದೆ. ಇದಕ್ಕೆ ಪೂರಕವಾಗಿ ನಿನ್ನೆ MB ಪಾಟೀಲ್ರು ಕೂಡ ಹೇಳಿಕೆ ನೀಡಿದ್ರು. JDS ನಲ್ಲಿರೋರೆಲ್ಲ ಕಾಂಗ್ರೆಸ್ಗೆ ಬಂದ್ಬಿಡ್ತಾರೆ, ನೋಡ್ತಾ ಇರಿ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಗ್ರೌಂಡ್ ಅನ್ನ ಮತ್ತಷ್ಟು ಸೆಟ್ ಮಾಡಿಕೊಳ್ಳುವ ಭಾಗವಾಗಿ ಒಂದ್ ಕಡೆ ಹೈಕಮಾಂಡ್, ಮತ್ತೊಂದ್ ಕಡೆಯಲ್ಲಿ JDS ಶಾಸಕರು ಎರಡೆರಡು ದಾಳವನ್ನ ಉರುಳಿಸುವ ಪ್ರಯತ್ನ ಮಾಡ್ತಿದ್ದಾರಾ? ಆ ವಿಜುವಲ್ಸ್ ಇದೆ. ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು JDS ನ ಇಬ್ಬರು ನಾಯಕರನ್ನ ಭೇಟಿಯಾಗಿದ್ದು, ಜೊತೆಗೆ MB ಪಾಟೀಲ್ರ ಹೇಳಿಕೆ ಇದೆ, ಗಮನಿಸಿ. ಸಂಕ್ರಾಂತಿ ನಂತರ ಕಾಂಗ್ರೆಸ್ ಸರ್ಕಾರ ಹೋಗ್ತದೆ ಅಂತ ಹೇಳ್ತದೆ, ಬೆಳವಣಿಗೆ ಆಗ್ತವೆ ರಾಜಕೀಯ ಬೆಳವಣಿಗೆ. ಸಂಕ್ರಾಂತಿ ನಂತರ ಅವ್ರ ಪಕ್ಷದಲ್ಲಿ ಇವತ್ತು ವರ್ಷ ಶಾಸಕರು ಉಳಿಯಂಗಿಲ್ಲ ಯಾರು. ಸಂಕ್ರಾಂತಿ ನಂತರ ಕಾಂಗ್ರೆಸ್ ಸರ್ಕಾರ ಹೋಗ್ತದೆ ಅಂತ ಹೇಳ್ತದೆ, ಬೆಳವಣಿಗೆ ಆಗ್ತವೆ ರಾಜಕೀಯ ಬೆಳವಣಿಗೆ. ಸಂಕ್ರಾಂತಿ ನಂತರ ಅವ್ರ ಪಕ್ಷದಲ್ಲಿ ಇವತ್ತು ವರ್ಷ ಶಾಸಕರು ಉಳಿಯಂಗಿಲ್ಲ ಯಾರು. ಸಂಕ್ರಾಂತಿ ನಂತರ ಕಾಂಗ್ರೆಸ್ ಸರ್ಕಾರ ಹೋಗ್ತದೆ ಅಂತ ಹೇಳ್ತದೆ, ಬೆಳವಣಿಗೆ ಆಗ್ತವೆ ರಾಜಕೀಯ ಬೆಳವಣಿಗೆ. ಸಂಕ್ರಾಂತಿ ನಂತರ ಅವ್ರ ಪಕ್ಷದಲ್ಲಿ ಇವತ್ತು ವರ್ಷ ಶಾಸಕರು ಉಳಿಯಂಗಿಲ್ಲ ಯಾರು. ಸಂಕ್ರಾಂತಿ ನಂತರ ಕಾಂಗ್ರೆಸ್ ಸರ್ಕಾರ ಈ JDS ನಾಯಕರನ್ನ ಭೇಟಿಯಾಗಿದ್ದು ನಾನು JDS ವಕ್ತಾರರನ್ನ ಕೇಳ್ತೀನಿ. ಆದ್ರೆ ನಟರಾಜ್ ಗೌಡ್ರೆ, ನನಗೆ ಉತ್ತರ ಬೇಕಿರೋದು, ಶಾಸಕರು ಸಿದ್ದರಾಮಯ್ಯ ಬೆನ್ನಿಗೆ, ಹೈಕಮಾಂಡ್ ನಾಯಕರು ಅದರಲ್ಲಿ ಕೆಲವರು ಡಿ ಕೆ ಶಿವಕುಮಾರ್ ಬೆನ್ನಿಗೆ, ಹಿಂಗ ಇಲ್ಲ. ಇದರೊಳಗೆ ಮೊನ್ನೆ ಶಂಕರ್ ಶೆಟ್ಟಿ ಅವರು ಕೂಡ ಕೆಲವು ವಿಶ್ಲೇಷಣೆ ಮಾಡಿದ್ರು. ಅವ್ರ ಭಾಷಾ ವಿಶ್ಲೇಷಣೆ ಚೆನ್ನಾಗಿರ್ತದೆ. ಆದರೆ ಇದರೊಳಗೆ ಸ್ವಲ್ಪ ವಿಶ್ಲೇಷಣೆ ಸ್ವಲ್ಪ ಎಡುವುದ್ರು ಅನ್ಸುತ್ತೆ. ಯಾಕಂದರೆ ಮೊನ್ನೆ ಸಿದ್ದರಾಮಯ್ಯನವ್ರ ಪರವಾಗಿ ವೇಣುಗೋಪಾಲ್ ಅವರು, ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಸುರ್ಜೇವಾಲಾ ಅವರು ಇದ್ದಾರೆ. ಆ ರೀತಿ ಏನಿಲ್ಲ. ಆಮೇಲೆ 110 ಶಾಸಕರು ಸಿದ್ದರಾಮಯ್ಯವ್ರ ಪರವಾಗಿ ಇರಬಹುದು ಈ ಭಾಗದಲ್ಲಿ, ಆ ಥರ ಏನಿಲ್ಲ. 136 ಶಾಸಕರು, ಇದು ನಮ್ದು ಸಾಮೂಹಿಕ ನಾಯಕತ್ವದಲ್ಲಿ ಇಬ್ರು ಪರವಾಗೂ ಇದ್ದಾರೆ ಹೊರತು ಒಬ್ರು ಪರ ಒಬ್ರು ವಿರೋಧ ಅಂತಿಲ್ಲ. ಮೊನ್ನೆ ಕೆ ಸಿ ವೇಣುಗೋಪಾಲ್ ಅವರು ಮುಂಚೆ ಇಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ರು, ಈಗ ಆರ್ಗನೈಸೇಷನ್ ಸೆಕ್ರೆಟರಿ ಅವರು. ಸೊ ಹಂಗಾಗಿ ಅವರು ಇವ್ರ ಪರ ಅಂತ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸುರ್ಜೇವಾಲಾ ಅವರು ಅಷ್ಟೇ. ನಮ್ಮಲ್ಲಿ ಒಂದು ನಿಯಮಗಳಿರ್ತವೆ. ಆ ನಿಯಮಗಳ ಪ್ರಕಾರ ಮುಖ್ಯಮಂತ್ರಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ, ಇವರಿಬ್ಬರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕಾದ ಜವಾಬ್ದಾರಿ ಇರ್ತದೆ. ಯಾರ ಪರ ಯಾರು ವಿರೋಧ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ನೋಡಿ, ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಪರ ಹೈಕಮಾಂಡ್ ನ ಕೆಲವು ನಾಯಕರು ಅಥವಾ ಸಿದ್ದರಾಮಯ್ಯವ್ರ ಪರ ಹೈಕಮಾಂಡ್ ನಾಯಕರು ಅಥವಾ ಶಾಸಕರು ಇದ್ದಾರೆ. ಆ ತರ ವಿಭಾಗ ಅಂತೂ ಖಂಡಿತ ಇಲ್ಲ. 136 ಶಾಸಕರು ಕೂಡ ತಮ್ಮ ಶಾಸಕಾಂಗ ಸಭೆಯಲ್ಲಿ ಪಕ್ಷದಲ್ಲಿ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರೆ ಆಗ್ಲಿ, ನಮ್ಮದು ಒಮ್ಮತ ಇದೆ, ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತ. ಶಾಸಕಾಂಗ ಪಕ್ಷ ಸಭೆಯದು ಕೂಡ ಅವರ ನಾಯಕತ್ವನ ಆಯ್ಕೆ ಮಾಡ್ಕೊಂಡ್ರು, ಹೈಕಮಾಂಡ್ ಕೂಡ ಆಯ್ಕೆ ಮಾಡ್ಕೊಂತು. ಏನೇ ಬದಲಾವಣೆ ಆಗದಾದ್ರೂ ಕೂಡ ಶಾಸಕಾಂಗ ಪಕ್ಷದ ಸಭೆ ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಹೊರತು ಸುಮ್ಮನೆ ಯಾರೋ ಬಣ ಮಾಡ್ತಾರೆ ಅಥವಾ ಎಲ್ಲೋ ಒಂದ್ ಕಡೆ ತಾವು ಶಕ್ತಿಶಾಲಿಯಿಂದ ತೋರಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ಸಾಧ್ಯ ಖಂಡಿತ ಇಲ್ಲ. ಆದ್ರೆ ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಥವಾ MB ಪಾಟೀಲ್ ಅವರು ಈಗ JDS ಶಾಸಕರ ಬಗ್ಗೆ ಮಾತಾಡಿದ್ದಾದ್ರೆ, ಖಂಡಿತವಾಗಿ ಇವಾಗಿಂದ ಅಲ್ಲ, ನಾವು ಸರ್ಕಾರ ಬಂದಾಗಿಂದನೂ ಕೂಡ JDS ನ ಬಹಳಷ್ಟು ಶಾಸಕರು, ಅವಶ್ಯಕತೆ ಏನು ಈಗ ನಿಮ್ದು ಸುಭದ್ರ ಬಹುಮತ ಈಗ JDS ಇಂದ ಇಂಪೋರ್ಟ್ ಮಾಡ್ಕೊಳ್ಳೋ ಅನಿವಾರ್ಯತೆ ಇದೆ. ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ಹಿಂಗ್ ಓಪನ್ ಆಗಿ ಹೇಳ್ತಾರೆ ಅಂತಂದ್ರೆ, ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬಲ ಪ್ರದರ್ಶನ ಅವಶ್ಯಕತೆ ಇದೆ, ಹೀಗಾಗಿ ಬರ್ತಾರೆ ಅನ್ನೋ ವಿಶ್ಲೇಷಣೆ ತಪ್ಪು ಹೇಗಾಗುತ್ತೆ? ನೋಡಿ, ನಾವೇನ್ ಹೇಳ್ತಿದೀವಿ ಅಂದ್ರೆ, ನಮ್ಗೆ ಅನಿವಾರ್ಯ ಮತ್ತೆ ಅಗತ್ಯತೆ ಇಲ್ಲ, ಎರಡೂ ಇಲ್ಲ. ನಮ್ಗೆ 136 ಶಾಸಕರಿದ್ದಾರೆ. ನಮ್ ಸರ್ಕಾರ ಬಂದ ನಂತರ ಮೊದಲಿನಿಂದನೂ ಕೂಡ JDS ನ ಶಾಸಕರು, BJP ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. BJP ಶಾಸಕರು ಇಬ್ಬರು ಬಹಿರಂಗವಾಗಿ ಈಚೆಗೆ ಬಂದಿರೋದು ತಾವು ನೋಡಿದ್ದೀರಿ, ಅದು ನನ್ನ ಹೆಸರು ಮತ್ತೆ ಹೇಳ್ಬೇಕಾದಿಲ್ಲ. ಆಮೇಲೆ JDS ನ ಶಾಸಕರು, ಮೈಸೂರಿನ ಶಾಸಕರ ಭಾಗದವರು ಓಪನ್ ಆಗಿ ನಮ್ಮ ಪರವಾಗಿ ಇದ್ದಾರೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಿದೆ. ನಾವು ಅವರ ರಾಜೀನಾಮೆ ಕೊಡಿಸಿ ಉಪಚುನಾವಣೆ ಮಾಡಿಸಿ ನಮ್ಮದು ತಗೊಳ್ಳೋ ಅಗತ್ಯ ಅನಿವಾರ್ಯತೆ ಖಂಡಿತ ಇಲ್ಲ, ಅದು ನಾವು ಸ್ಪಷ್ಟವಾಗಿ ಹೇಳಿದ್ವಿ. ಆದ್ರೂ ಕೂಡ ಈಗ 2/3 ಬದಲಾವಣೆ ಆದಾಗ JDS ನಿಂದ ಯಾರು ಬಂದ್ರೆ ಅದು ನಾವು ನೀವು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಬಟ್ ಆಪರೇಷನ್ ಕಮಲ ಅದು ಆತರ ಮಾಡ್ತಾರಲ್ಲ, ಆ ರೀತಿಯಾಗಿ ಆಪರೇಷನ್ ಮಾಡೋ ಅಗತ್ಯ ಇಲ್ಲ. ನಮ್ಮ ಸುಭದ್ರ ಸರ್ಕಾರ ಇದೆ. ಬರೋವ್ರನ್ನ ನಾವು ತಡೆದು ನಿಲ್ಸಿದೀವಿ. ಇಲ್ಲಿವರೆಗೂ ಉಪಚುನಾವಣೆ ನಮ್ಗೆ ಅಗತ್ಯ ಇಲ್ಲ ಅಂತ ತಡೆದು ನಿಲ್ಸಿದೀವಿ. ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಅನ್ನೋದು ಹಂಚಿಕೆ ಆಗುವ ಸಂದರ್ಭದಲ್ಲಿ ಏನಾದ್ರೂ ಬೇಕಾದ್ರೆ ಕರಿತೀವಿ, ಹಿಂಗ ರಾಜಗೌಡ್ರ ಉತ್ತರ ಕೊಡಿ.